ರಾವಣನ ಹೊಡಿಯಕ್ಕೆ ಯೂಸ್ ಮಾಡ್ತಾರೆ ರಾಮ ಬಿಲ್ಲು ಬಾಣ. ರಾವಣನ ಹೊಡಿಯಕ್ಕೆ ಯೂಸ್ ಮಾಡ್ತಾರೆ ರಾಮ ಬಿಲ್ಲು ಬಾಣ. ಇದು ಇವಾಗ ಬಂದಿದ್ದ ನಮ್ ದಿವಿಲ್ ಅಣ್ಣ. ಈ ಕ್ರೇಜ್ ಎಲ್ಲ ನೋಡ್ರು ಚೆಡು. ಈ ಕ್ರೇಜ್ ಎಲ್ಲ ನೋಡ್ರು ಚೆಡು. ನಮ್ ಕರ್ನಾಟಕ ಡಿ ಬಾಸ್ ಒಬ್ರೆ ಗೋಲ್ಡ್. ಜೊತೆಲಿ ಹುಟ್ಟಿಲ್ಲ ಅಂದ್ರೆ ಧನ್ವೀರ್ನ ಹೇಳ್ತಾರೆ ನನ್ ಕಾಸ ತಮ್ಮ. ಜೊತೆಲಿ ಹುಟ್ಟಿಲ್ಲ ಅಂದ್ರೆ ಹೇಳ್ತಾರೆ ಧನ್ವೀರ್ನ ನನ್ ಕಾಸ ತಮ್ಮ. ಅವರ ನಮ್ ಡಿ ಬಾಸ್ ದಾಸಣ್ಣ. ಸರ್ ರಾಜಕೀಯದಲ್ಲಿ ನಮ್ಮ ಬಾಸ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ಫಸ್ಟ್ ಆಫ್ ಆಲ್ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ನಾನು ಕೆಚ್ಚಿದೆ ಕನ್ನಡಿಗನ ಕಿಚ್ಚನ ಅಭಿಮಾನಿ. ಆಕ್ಚುಲಿ ನನ್ನ ಫ್ರೆಂಡು ಡಿ ಬಾಸ್ ಅಭಿಮಾನಿ, ಇವನು ಡಿ ಬಾಸ್ ಅಭಿಮಾನಿ, ಇವನು ಯಶ್ ಅಭಿಮಾನಿ ಅಂತ. ಇನ್ನೊಂದು ಏನಪ್ಪ ಅಂತಂದ್ರೆ ಮೊನ್ನೆ ಯಾರೋ ಮೂವಿ ನೋಡಕ್ ಬಂದಿದ್ರು, ಅದು ನೋಡಿ ನಂಗೆ ತುಂಬಾ ಬೇಜಾರಾಯ್ತು. ಏನಂದ್ರೆ 25ಗೆ ಬರುತ್ತೆ ಮಾರ್ಕ್, ಆಮೇಲೆ 45 ಅಂತ. ಅವ್ನು ಯಾವಾಗ ರೆಡ್ ಮಾರ್ಕ್ ಹೇಳ್ದ. ಅದು ಆ್ಯಕ್ಚುಲಿ ಹೇಳೋದಂದ್ರೆ ರೆಡ್ ಮಾರ್ಕ್ ಹೇಳಿ ನಮ್ಗೇನು ಬೇಜಾರಿಲ್ಲ. ಆ್ಯಕ್ಚುಲಿ ಅವ್ನು ಹೇಳಿದ್ದು ನಮ್ಮ ಕಿಚ್ಚ ಬಾಸ್ಗೆ ಅಭಿಮಾನಿ ಹಾಗೆ ಅವ್ರಿಗೆ ಅವಮಾನ ಮಾಡಿರೋದು ಅಂತೇನಿಲ್ಲ. ಇನ್ನೊಂದು ಸೂರಜ್ ಕುಮಾರ್ಗೆ ಅವಮಾನ ಇಲ್ಲ, ಇನ್ನೊಂದು ಉಪೇಂದ್ರಗೆ ಅವಮಾನ ಇಲ್ಲ. ಅವ್ರು ಯಾರು ಮಾತಾಡ್ತಾರೆ ನೋಡ್ರಿ, ಫಸ್ಟ್ ಆಫ್ ಆಲ್ ನೀವು ಅವಮಾನ ಮಾಡ್ತೀರಾ. ಇನ್ನೊಂದು ನೀವು ಯಾರು ಅಭಿಮಾನಿ ಆಗಿರ್ತಾರೋ ಅವ್ರಿಗೆ ಅವಮಾನ ಮಾಡ್ತೀರಾ. ನಮ್ಮ ಹೀರೋಗೆ ಏನೂ ಆಗಲ್ಲ ಗುರು, ಬರ್ತಾರೆ ಹೋಗುತ್ತೆ, ಇಲ್ಲ ಕಲೆಕ್ಷನ್ ಅವ್ರ ಲೆಕ್ಕನೇ ಇಟ್ಕೊಳ್ಳಲ್ಲ, ಏನೋ ಒಂದಾಗುತ್ತೆ. ಯಾಕೆ ಹೇಳಿ ನಮಗೂ ಒಂದು ಖುಷಿ ಇದೆ. ಡಿ ಬಾಸ್ ಅಂದರೆ ನಮಗೂ ತುಂಬ ಇಷ್ಟ. ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮೂವಿ ನೋಡಕ್ ಬರ್ತೀರಾ. ನಾವೆಲ್ಲ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ನಾಗರಾಜ್ ಮೇತ್ರಿ 25 ಅಂತ ನಂದು ಇದೆ ಐಡಿ ಇದೆ, ಅದ್ರಲ್ಲಿ ಚೆಕ್ ಮಾಡಿ. ವಾಕ್ ಸ್ಟೈಲು ಕೂಡ ನಾನು ಡಿ ಬಾಸ್ ಸ್ಟೈಲಲ್ಲಿ ನಾನು ಬರೋದು. ಯಾರೇ ರೀತಿ ಹೆಣ್ಮಕ್ಳು ಮಾತಾಡ್ಬೇಕು, ಏನೋ ಕೇಳಬೇಕು ಅಂದ್ರೆ ಕೂಡ ನಾನು ಡಿ ಬಾಸ್ ಸ್ಟೈಲಲ್ಲಿ ನಾನು ಏನು ಮಾತಾಡಿದ್ರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.